ಅಣ್ಣಾರ ನಮಸ್ಕಾರ ರೀ. ನಮಸ್ಕಾರ ಅಣ್ಣಾರ. ನಿಮ್ಮ ಹೆಸರು ರೀ? ಹುಸೇನ್ ಸಾಬ್ ನದಾಪ್ ರೀ. ಇದು ಯಾವ ಊರು ರೀ? ಆಲದ ಕಟ್ರಿ. ಆಲದಕಟ್ಟಿ. ಹ್ಞೂ ರೀ. ತಾಲೂಕು ಯಾವ್ದು ಇದು? ಹಾವೇರಿ. ಜಿಲ್ಲಾ? ಹಾವೇರಿ ಹಾವೇರಿ. ಹಾವೇರಿ ತಾಲೂಕು, ಹಾವೇರಿ ಜಿಲ್ಲಾ. ಹೌದೌದು ರೀ. ಆಲಕಟ್ಟಿ ಗ್ರಾಮ. ಆಲಕಟ್ಟಿ ಗ್ರಾಮ ರೀ. ಇದು ನೀವು ಗೊಂಜಾಳ ಯಾವ ಗೊಂಜಾಳ ಹಾಕ್ತೀರಿ ನೀವು? ರಾಶಿ ಕಂಪ್ನಿ ರೀ. 34-14 ಎಷ್ಟು ತಿಂಗಳದ ಬೆಳೆ? ದಿನ 65ರಿಂದ 70 ದಿವಸದ ಐತೆ. 70 ದಿವಸ ರೀ. ಹಾಂ. ಇದಕ್ಕೆ ಏನು ಮೇಂಟೆನೆನ್ಸ್ ಹೆಂಗೆ ಮಾಡ್ತೀರಿ ನೀವು? ಮೇಂಟೆನೆನ್ಸ್ ಏನ್ರಿ ಮಾಮೂಲಿ ಮಾಡ್ದಂಗ ಮಾಡೀವ್ರಿ ನಾವು. ಹಾಂ. ಒಂದ್ಸಲ ರೂಟ್ರ್ ಹೊಡ್ಕೊಂತೀವಿ. ಹಾಂ. ಎರಡನೇ ಸಲ ಅಂದ್ರೆ ಫಸ್ಟ್ ಹೊಲ ರೆಡಿ ಮಾಡೋದು. ಹೊಲ ರೆಡಿ ಮಾಡೋದ್ರಿ. ಹಾಂ. ಹೊಲ ರೆಡಿ ಮಾಡ್ಕೊಂಡು ಒಮ್ಮೆ ದಿಂಡಿನ ಗುಂಟಿ ಹೊಡ್ಕೊಂಡು ಹಾಂ. ಹಂಗ ದಾಯ ಹೊಡ್ಕೊಂಡು ಹಾಂ. ಮಳೆ ಬರತ್ಲೇನ ಕಾಳು ಹಾಕಿ ಬಿಡ್ತಾವ್ರಿ. ಕಾಳು ಹಾಕಿ ಬಿಡ್ತೀರಿ. ಕಾಳು ಹಾಕ್ಯಂದು ಹಂಗ ಹಿಂದಿಂದ ಬಳಸಾಲ್ರಿ. ಸಾಲು ಮಾಡ್ಕೊಂಡ್ ಬಿಡ್ತಾವ್ರಿ. ಈಗ ಫಸ್ಟ್ ಬಿತ್ತವತ್ನಾಗ ಯಾವ ಗೊಬ್ಬರ ಹಾಕ್ತೀರಿ ನೀವು? DAP ರೀ. DAP. ಹ್ಞೂ ರೀ. ಎಕರೆಗೆ ಎಷ್ಟು ಒಂದು ಚೀಲ ಹಾಕ್ತಿರೋ ಎಷ್ಟು ಹಾಕ್ತಿರಿ? ಎಕರೆಕ ಏರಿಯಾಗ ಒಂದ್ ಚೀಲ ಹಾಕಿವ್ರಿ ಏರಿ ಭೂಮಿಗೆ. ಹ್ಞೂ ನೋಡ್ರಿ. ಇದು ಮಸಾರಿ ಭೂಮಿ. ಹಾಂ ಹಾಂ. ಸ್ವಲ್ಪ ನೀರಾವರಿ ಹೊಲ ರೀ. ಜೌಳ ಹೊತ್ತಾವ ಹಾಂ. ಒಂದೂವರೆ ಚೀಲ ಹಾಕ್ತವ್ರಿ ನಾವು. ಒಂದೂವರೆ ಚೀಲ ಒಂದೂವರೆ ಹಾಕ್ತೀರಿ. ಚೀಲ ರೀ. ಹಾಂ. ಮತ್ತೆ ಇದು ಹುಟ್ಟಿಂದ ಮತ್ತೆ ಎಷ್ಟು ದಿವಸಕ್ಕೆ ಮತ್ತೆ ಎಣ್ಣೆ ಗೊಬ್ಬರ ಹಾಕ್ತೀರಾ? ಎಣ್ಣೆ ಗೊಬ್ಬರ ಹಾಕ್ತೇನ್ರಿ. ಎಣ್ಣೆ ಗೊಬ್ಬರ ಹಾಕ್ತೀರಿ. ಎಣ್ಣೆ ಗೊಬ್ಬರ ಹಾಕ್ತೇನ್ರಿ. ಎಣ್ಣೆ ಗೊಬ್ಬರ ಎದ್ನ ಹಾಕಿದಿರಿ? ಯೂರಿಯಾ ರೀ. ಯೂರಿಯಾ ಹಾಕೇನ್ರಿ. ಎಕರೆಗೆ ಎಷ್ಟು ಚೀಲ ಹಾಕ್ತಿರಿ ಇದಕ್ಕೆ? ಎಕರೆಕ 2 ಚೀಲ ಯೂರಿಯಾ ಹಾಕಿದೇನ್ರಿ. ಹಾಂ. ನೆಕ್ಸ್ಟ್ ಹೊಡಿ ಟೈಮ್ನಾಗ ಮತ್ತೊಮ್ಮೆ ಹಾಕಿದೇನ್ರಿ. ಹಾಂ. ಅವಾಗ ಒಂದ್ ಚೀಲ ಯೂರಿಯಾ, ಒಂದ್ ಚೀಲ 10-26 ಮೈಕ್ರೋನ್ಯೂಟ್ರೆಂಟ್ ಅದು ಏನು ಹಾಕೋದಿಲ್ರಿ ನೀವು? ಯಾವ ಇದು ಮಾಡೋದಿಲ್ರಿ. ಅಂದ್ರೆ ಸಟ್ರೇಟ್ ಅಂತ ಬರುತ್ತಲ್ಲ, ಕ್ಯಾಲ್ಸಿಯಂ ಮ್ಯಾಕ್ಸಿಮಮ್ ಸ್ವಲ್ಪ ಇರತ್ರಿ ಅದ್ರಾಗ, ಅದನ್ನ ಹಾಕಿಲ್ರಿ ನಾನು. ಅವನ್ನ ಸ್ವಲ್ಪ ಹಾಕ್ಬೇಕ್ರಿ. ಯಾಕ? ಈಗ ಹಾಕಿಲ್ರಿ ಈ ವರ್ಷ ನಾನು. ಹಾಂ. ಒಟ್ಟ ಹಾಕಿಲ್ರಿ. 10-26 ಹೊಡಿ ಟೈಮ್ನಾಗ ಹಾಕಿದ್ರೆ ಹಾಂ. ಮುಗ್ದೋಗ್ತೀರಿ. ಅಲ್ಲಿಗೆ ನಾವು ಮತ್ತೆ ತಿರುಗಿ ಇದನ್ನ ಮಾಡೋದಲ್ಲ ಗೊಬ್ಬರದ್ದು. ಅಂದ್ರೆ ರೈತರಿಗೆ ಏನಂದ್ರೆ ಬರೀ ಯೂರಿಯಾ ಹಾಕೋದ್ರಿಂದ ಏನಾಗತ್ತಂದ್ರಿ, ಭೂಮಿ ಕಸು ಸ್ವಲ್ಪ ಕಮ್ಮಿ ಹಾಕಂತ ಬರಂತಿ. ಈ ವರ್ಷಕ್ಕೆ ವರ್ಷ ರೋಗ ಜಾಸ್ತಿ ಹಾಕಂತಾವಲ್ರಿ. ಅದಕ್ಕೆ ಏನ್ ಹೇಳದಂದ್ರ 5 kg 10 kg ಬಕೆಟ್ ಬರ್ತಾವ, ಹೌನ್ರಿ. ಇಲ್ಲ ಪಾಕೆಟ್ನೇ ಬರ್ತಾವ. ಹೌನ್ರಿ. ಅವನ್ನೇನ್ ಮಾಡ್ಬೇಕಂದ್ರೆ ರೈತರ 700, 800, 1000 ರೂಪಾಯಿ ಇರ್ತಾವ. ಅದೊಂದ್ 1000 ರೂಪಾಯಿ ನೀವು ಖರ್ಚು ಮಾಡಿದ್ರಿ ಅಂದ್ರೆ ನಿಮ್ಗೆ ಎಕರೆಗೆ 3-4 ಗಂಟೆ ಇಳುವರಿ ಜಾಸ್ತಿ ಆಗ್ತತಿ ಅಂತಾರಿ. ನಾವಂತೂ ಹಾಕಿಲ್ಲ. ಇನ್ ಬಳಕ ಚಲೋ ಮಾಡೋಣ, ಅವನು ನೋಡೋಣ್ರಿ. ಹಾ. 1 ಎಕರೆಗೆ ಮಾತ್ರ ಚೆಕ್ ಮಾಡಿ ನೋಡ್ರಿ ನೀವು. ಮಾಡೋಣ. ಬಾಳ ಹಾಕ್ಬೇಡ್ರಿ. 1 ಎಕರೆ. ನೀವ್ ಒಟ್ಟ ಗೋಂಜಾಳ ಎಷ್ಟು ಎಕರೆ ನಿಮ್ದು? ಗೊಂಜಾಳ ಒಟ್ಟ ನಮ್ಮ ಅಣ್ಣತಮ್ಮಗಳು ಎಲ್ಲರೂ ಸೇರಿದ್ರಿ ಒಂದ್ 40 ಎಕರೆ ಹೊಲ ಹಾಕವ್ರಿ. ಹಾ ರೀ. ಈಗ ಸದ್ಯ ನಾವು ಒಬ್ನ ಹಾಕಿರೋದು ಒಂದ್ 25 ಎಕರೆ ಹೊಲ ಮಾಡೀನ್ರಿ. ಇದು ರಾಶಿ ಕಂಪ್ನಿದ ನೀವ ಓಟ ನಾನು ಹಾಕೇನ್ರಿ. 25 ಎಕರೆ ಹಾಕಿನಿ. ರಾಶಿ ಕಂಪ್ನಿ 34-14 ಹಾಕೇನ್ರಿ. ಈಗ ಚಲೋ ಬಂದ್ಕ ಇಳುವರಿ ಚಲೋ ಬಂದ್ಕ್ರಿ. ಎಷ್ಟು ಕ್ವಿಂಟಲ್ ಇಳುವರಿ ಬಂದ್ರಿ ಇದು? ನನಗ 36 ಕ್ವಿಂಟಲ್ ಬಂದೈತ್ರಿ ಬ್ಯಾಸಿಗ್ಯಾಗ. ಇದು ಬೇಸಿಗೆಯಾಗನ 36. 36 ರೀ. ಮಳೆಗಾಲಕ್ರಿ? ಮಳೆಗಾಲಕ್ಕ ಒಟ್ಟು ಹೆಚ್ಚಿಗೆ ಆಗ್ಬೋದು ಅಂತ ನಮಗೂ ಅನ್ಸೈತ್ರಿ. ನೋಡೋಣ್ರಿ. ಈಗ ಹೆಚ್ಚಿಗೆ ಆಗ್ಬೋದು ಅಂತ ನಿರೀಕ್ಷೆದಾಗ ಅದಿರಿ. ಐತ್ರಿ. ಇದನ್ನ ಯಾವಾಲಿಂದ ಹಾಕ್ತಾ ಇದ್ರಿ ನೀವು ಗೊಂಜಾಳ ಬೀಜನ? ಈಗ ನಾ ಒಂದ್ 2 ವರ್ಷ ಆತ್ ನೋಡ್ರಿ. ಇದನ್ನ 2 ವರ್ಷ ಆಯ್ತ್ರಿ. 2 ವರ್ಷ ಆತ್ರಿ. ಮೊದ್ಲು ಬೇರೆ ತಳಿ ಹಾಕ್ತಿದ್ರಿ ನೀವು ಗೊಂಜಾಳನ? ಬೇರೆ ಇಷ್ಟ ಇಳುವರಿ ಅಂತೂ ಯಾವ ಬಂದಿಲ್ರಿ ನನಗೆ. ಈ ಸಲ ಮಾತ್ರ ಇದು ನಮ್ಗ ಇಳುವರಿ ಚಲೋ ಬಂದ್ಕ ನಾವ್ ಇದನ್ನ ಹಿಡಿದ್ ಬಿಟ್ಟವ್ರಿ. ನೀವು 1ನೇ ವರ್ಷ ಎಷ್ಟು ಎಕರೆ ಹಾಕಿದ್ರಿ ನೀವು? 1ನೇ ವರ್ಷ 1 ಎಕರೆ ಹಾಕಿದೇನ್ರಿ. 2 ಪ್ಯಾಕೆಟ್. ಹಾ ರೀ. 2 ಪ್ಯಾಕೆಟ್ ಅವ್ರು ಕಂಪ್ನಿಯರ ಇದಿರಿ ತಂದು ಹಾಕ್ಸಿದ್ರು. ನೆಕ್ಸ್ಟ್ ನಾವು ಅವು ಇದು ಮಾಡಿ ಅವ್ರ ಕಡೆಯಿಂದ ಹೋಗಿ ಬೀಜ ಕೊಡಿಸ್ಬರಿ ನಮ್ಗೆ ಅಂತಂದ್ವಿ. ಬೀಜ ಸಿಗ್ಲಿಲ್ಲರು ಎಲ್ಲೇ ಹುಡ್ಕೊಂಡ್ ಮತ್ತೆ ಕೊಟ್ಟು ಹೋದ್ರು ಹೋಗಿ. ಮತ್ತೆ ಅವಾಗ ಒಂದು 10-15 ಎಕರೆ ಮಾಡ್ಕೊಂತ ಈ ವರ್ಷ 25 ಎಕರೆ ಮಟನು ಮಾಡೀನಿ ನಾನು. 25 ಎಕರೆ ಮಟನು? 25 ಎಕರೆ ಈ ವರ್ಷ ಗೊಂಜಾಳ ಮಾಡೀನಿ. ಓಟೋ ಇದನ್ನ ಮಾಡಿದಿರಿ? ಓಟ ಇದನ್ನ ರೀ. ಬೇರೆ ತಳಿ ಯಾವ ಮಾಡಿಲ್ಲ. ಹೌದಾ? ಮತ್ತೆ ಇದಕ್ಕ ಎಣ್ಣೆ ಏನ್ ಹೊಡೆದ್ರಿ ನೀವು? ಎಣ್ಣೆ ಅಂತೂ ಈ ವರ್ಷ ಅಂತೂ ಯಾವ ಹೊಡೆದಿಲ್ರಿ ನಾನು. ಎಣ್ಣೆ ರೀ? ಯಾವನು ಹೊಡೆದಲ್ರಿ. ಎಣ್ಣೆನ ಕಳ್ಯಾಸಕ ಒಂದ್ಬಿಟ್ಟು ಮತ್ತೊಂದು ಯಾವ ಎಣ್ಣೆನೂ ಹೊಡೆದಲ್ರಿ. ಕೈನಾಶಕ ಒಂದ್ಬಿಟ್ಟು ಎಣ್ಣೆ ಹೊಡೆದಿಲ್ರಿ? ಎಣ್ಣೆ ಯಾವನು ಹೊಡೆದಲ್ರಿ. ಯಾವ ರೋಗ ಇಲ್ಲ, ರುಚಿ ಇಲ್ಲ. ಇಲ್ರಿ. ಹಿಂದೆ 25 ಎಕರೆ ಹೊಲ ಉಳಿದ್ರು ಹಿಂಗದವ್ರಿ. ಬ್ಯಾಸಿಗ್ನಾಗ ಒಂದ್ಸಲ ಹೊಡೆದಿವ್ರಿ ನಾವು. ವರ್ಷ. ಈ ವರ್ಷ ಅಂತೂ ಯಾವ ಹೊಡೆದಿಲ್ಲ. ಬ್ಯಾಸಿಗ್ನಾಗ ಸ್ವಲ್ಪ ಅಲ್ಲೊಂದ್ ಇಲ್ಲೊಂದ್ ಹುಳ ಹತ್ತು ಮತ್ ತಿರುಗಿ ನಾವು ಒಂದ್ಸಲ ಕುರೇಜನ್ ಎಣ್ಣೆ ಹೊಡೆದೆ. ಹೊಡೆದ ಅದನ್ನ ಕೈ ಬಿಟ್ಟು ಒಂದೇ ಸಲ ರೀ. ಮತ್ತೆ ಈ ವರ್ಷ ಅಂತೂ ಯಾವ ಹೊಡೆದಿಲ್ಲ. ಈ ವರ್ಷ ಅಲ್ರಿ ಈ ವರ್ಷ ಎಲ್ಲ ರೋಗ ಬಂದಿದಾವ, ಎಲ್ಲಾರು ಎಣ್ಣೆ ಹೊಡಿತಾರಲ್ಲ. ಈಗ ಹಾವೇರಿ ಭಾಗದಾಗ ಲದ್ದಿ ಹುಳ ಅಂದ್ರೂ ಬಾಳ ಬರ್ತೈತಿ ಗೊಂಜಾಳಕ್ಕ. ಒಂದ್ರ ಇದ್ರಾಗ ಎಲ್ಲಾರ ಒಂದ್ ಸುಳಿ ಒಳಗೆ ಯಾವ್ದಾರ ರೋಗ ಪಾಗ ಯಾವ ಇದ್ರು ಇದೆ ನೋಡ್ರಿ. ಆಗ್ಲೇ ತೆನಿ ಆಗಿದ್ ಬಿಡ್ರಿ ಇದು. ತೆನಿ ನೋಡ್ರಿ. ಯಾವ ನಡೀತಿ. ಪ್ರತಿ ಒಂದು ದಂಟು 2 ದಂಟು 2 ತೆನಿ ರೀ. ಪ್ರತಿ ಒಂದಕ್ಕೂ 2 ಅದಾವ್ರಿ. 2 ಕೂಸು. ಇಲ್ಲೊಂದಿದೆ, ಇಲ್ಲೊಂದಿದೆ. ಹೌದ್ರಿ. ಪ್ರತಿ ಒಂದಕ್ಕೂ ಒಂದ್ರಾಗೂ 2 ರೀ. ಇದು 1ನೇದ್ದು, ಇದು 2ನೇದ್ದು. ಇಲ್ಲಿ ನೋಡ್ರಿ ಬೇಕಾರೆ 2 ತೂಕ ಹಂಗೆ ಬರ್ತಾವ್ರಿ ಇಳುವರಿ? 2 ಬರ್ತಾವ್ರಿ. ಸ್ವಲ್ಪ 1ನೇ ತೆನಿ ಬಾಳ ಫುಲ್ ಕಾಳ್ರಿ ಇದು. ಹೌನ್ರಿ. 2ನೇ ತೆನಿ ಸ್ವಲ್ಪ ಇದು ರೀ. ಇದು 1ನೇ ತೆನಿ, ಇದು 2ನೇ ತೆನಿ. ಇದು ಇದಕ್ಕೂ ಅದಕ್ಕ ಒಂದು 10-15 ಫರಕ್ ಇರುತ್ತ್ರಿ. ಫರಕ್ ರೀ. ಈಗ ನೀವು ಎಣ್ಣೆ ಹೊಡೆದಿಲ್ಲ ಅಂತಂದ್ರಲ್ಲ? ಒಟ್ಟ ಹೊಡೆದಿಲ್ರಿ ಎಣ್ಣೆ. ಬ್ಯಾಸಿನ ಮಾತ್ರ ಒಂದ್ಸಲ ಹೊಡೆದನ್ರಿ. ಈ ಮಳೆಗಾಲದಾಗ ಒಂದ್ಸಲನೂ ಹೊಡೆದಿಲ್ಲ. ಒಂದ್ಸಲನೂ ಹೊಡೆದಿಲ್ರಿ. ಈಗ ಕಮ್ತಾ ಮಾಡ್ರಿ ನೀವು ಮಾಡ್ತೀರಾ, ಇವ್ರು ಮಾಡ್ತಾರ್ರಿ? ನಮ್ಮ ತಮ್ಮರಿ. ನೀವ ಮಾಡ್ತೀರಿ? ಹೌದೌದ್ರಿ. ಈಗ ನೀವು ನಮ್ ಪ್ರಾಂಪ್ಟ್ ಹೇಳ್ರಿ, ನಮ್ ರೈತರು ನೋಡ್ತಿರ್ತಾರ.
ಅದಕ್ಕೆ ಎಣ್ಣೆ ಹೊಡೆದಿಲ್ಲ ಅಂತೀರಿ. ಈಗ ಎಣ್ಣೆ ಎಷ್ಟೋ ತಳಿಗೆ ನಾವು ಎಣ್ಣೆ ಹೊಡಿಲೇಬೇಕು, ಗೊಂಜಾಳಕ್ಕೆ ಎಣ್ಣೆ ಹೊಡೆಲ್ಲ ಬರಂಗಿಲ್ಲ. ಹೊಡೆದವ್ರಿ ನಾವು ಎಣ್ಣಿನ ಹ್ಞೂನ್ರಿ. ಹಿಂದೂ ಬ್ಯಾರೆ ತಳಿಗ್ ಹೊಡೆದವಿ. ಹಾ ಈ ತಳಿ ಮಾತ್ರ ಹೊಡೆದಲ್ರಿ ಈ ವರ್ಷ. ಒಟ್ಟ ಹೊಡೆದಿಲ್ರಿ. ಎಣ್ಣೆ ಪಂಪ ಹಾಕಿಲ್ರಿ. ಒಟ್ಟ ಇದೇ ಗೊಂಜಾಳ ಎಷ್ಟು ಎಕರೆ ಹಾಕಿದಿರಿ ಒಟ್ಟ ನೀವು? ಒಟ್ಟ 25 ಎಕರೆ ಹಾಕಿವ್ ನಾವು. ಒಟ್ಟ 25 ಎಕರೆ. ಮತ್ ನಿಮ್ ನೋಡಿ ಯಾರಾದ್ರೂ ಹಾಕಿದಾರ? ಹಾಕ್ಯಾರಿ ನಮ್ಮ ಅಣ್ಣತಮ್ಮಗಳು ಬಾಳ ಮಂದಿ ಹಾಕ್ಯಾರಿ. ಹಾ ಈ ಬ್ಯಾಸಿಗೆ ಇಳುವರಿ ನೋಡಿ ಹಾ ಏನ್ರಿ ಹಾಕ್ಯಾರ ಒಟ್ಟು ನಮ್ಮ ಅಣ್ಣತಮ್ಮಗಳು. ಹಾಕಿದಾರ. ನಮ್ಮ ಅಣ್ಣತಮ್ಮಗಳ ಒಳಗ ಒಂದ್ 60-70 ಎಕರೆ ಹಾಕವ್ರಿ. 60-70 ಎಕರೆ. ಇವ ತಳಿ ರೀ. ಹೌದನ್ರಿ? ಹ್ಮ್. ಅಂದ್ರೆ ಒಟ್ಟು ವೆರೈಟಿ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಿ ನೀವು? ಅದ್ ಗ್ಯಾರಂಟಿ ರೀ. ಹಾ ಹಾ ಹಾ. ಅಷ್ಟು ಇಳುವರಿನ ಬಂದೈತ್ರಿ ನಮ್ಗೆ. ಅಷ್ಟು ಇಳುವರಿನೇ ಬಂದೈತಿ. 36 ಕ್ವಿಂಟಲ್ ಬ್ಯಾಸಿಗ್ರಿ. ಹಾ ಮಳೆಗಾಲಕ್ಕ ಎಷ್ಟು ಬರ್ಬೋದ್ರಿ? ಏಟ್ರಲ್ಲಿ ಹೆಚ್ಚಿಗೆ ಆಗ್ಯಾಕತಿ ಅಂತ ನಮ್ದು ಧೈರ್ಯ ರೀ. 2 ಕ್ವಿಂಟಲ್ ಹೆಚ್ಚಿಗೆ ಆಗ್ಬೋದು ಅನಿಸ್ತೈತ್ರಿ ನಮ್ಗೆ. ಅಂದ್ರೆ 1 ಕ್ವಿಂಟಲ್ 2 ಕ್ವಿಂಟಲ್ ಹೆಚ್ಚಿಗೆ ಆಗಾಗತ್ತ. ಹೆಚ್ಚಿಗೆ ಆಗ್ಬೋದ್ರಿ. ಬ್ಯಾಸಿಗಿದ 36 ಕ್ವಿಂಟಲ್ ಹೋದ್ರೈತಿ ಅಂದ್ರೆ ಇದೊಂದು 37-38 ಕ್ವಿಂಟಲ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಇದ್ರಿ. ನಿಮ್ ನಿರೀಕ್ಷೆ 36 ಕ್ವಿಂಟಲ್ ಬಂತಂದ್ರು ಈ ಆಲ್ಗಟ್ಟಿ ಗ್ರಾಮದ ಹೆಂಗ್ ಚಲೋನಾ ಅಥವಾ ಲಾಸ್ ಆದಂಗ್ರಿ? ಚಲೋ ರೀ ನಮ್ಗೆ. 20, 18 ಹ್ಮ್. ಅವ್ ಹೆಂಗ್ ಬಂದವ್ರಿ. ಈ ತಳಿ ಹಾಕಿದ್ರೆ ಮಾತ್ರ ನಮ್ಗೆ ಕಡಿಮೆ ಅನ್ಸಿಯಲ್ಲ. ಅಂದ್ರೆ ಬೇರೆ ಕಂಪ್ನಿ ತಳಿ ಹಾಕ್ದ ನೀವು 25 ಮಟ್ಟ ತೆಗ್ದಿರಿ. ಇದೇ ನಿಮ್ಗೆ ಹೈಯೆಸ್ಟ್ ಬಂದಿರೋದು. ಇದು ಹೈಯೆಸ್ಟ್ ಬಂದೈತಿ. ಆಮೇಲೆ ಕಾಳು ಅಗಲ ಇರ್ತೈತಿ, ಕೆಂಪು ಕಲರ್ ಚಲೋ ಇರ್ತೈತ್ರಿ. ತೆಗೆದಿಟ್ಟು ಮಾರಿದ್ರು ಏನ್ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ರಿ. ಅಂದ್ರೆ ನೀವು ಮುರಿದು ಈಗ ಕಾಳನ್ನ ತೆನಿನ ನೆಲ್ದ ಹಾಕ್ತಿರಿ. ನೆಲ್ದ ಹಾಕಿದ್ರಿ ಏನ್ರಿ ಪೊಂಗಸ್ ಹಿಡಿಯೋದು? ಇಲ್ರಿ. ಯಾವ ಏನು ಪೊಂಗಸ್ ಆಗಿಲ್ಲ. ನುಸಿ ಆಡೋದು ಇರುತ್ತಲ್ಲ? ಏನು ಇಲ್ರಿ. ಎಷ್ಟ್ ತಿಂಗಳು ಮುರಿದ್ ನೆಲ್ದ ಒಳಗೆ ಇಡೋದ್ರಿ ಅದನ್ನ? 2 ತಿಂಗಳು ಅಂತೂ ಫಿಕ್ಸ್ ಇಟ್ಕೊಂಡ್ರಿ ಮನ್ಯಾಗ. ಅಂದ್ರ ಮುರಿದ ನೆಲದೊಳಗೆ 2 ತಿಂಗಳು ಮಟ್ಟ ರೀ? ಹೌದೌದ್ರಿ. ಯಾವ ಪೊಂಗಸ್ ಅಂತೂ ಬಂದಲ್ರಿ ನಮ್ಗೆ. ಈಗ 3 ದಿನದಾಗ್ರಿ ಮಳೆಗಾಲ ಹಾಕವ್. ಮಳೆಗಾಲ ಆಗ ಟೈಮ್ನಾಗ ನಾವು ಹಾಕ್ಸೋದಲ್ಲ, ಎತ್ತಿಗೆ ರವ್ ಸಿಗೋದಲ್ಲ. ಬ್ಯಾಸಿಗಿನ್ಯಾಗ ಹಾಕ್ತವ್ರಿ ನಾವು. ಬೇಸಿಗೆನಾಗ ಹಾಕ್ತಿರಿ? ಹ್ಞೂ ರೀ. ಕೆಟ್ಟ ಬ್ಯಾಸಿಗಿನ್ಯಾಗ ರೀ. ಒಟ್ಟು ಈಗ ಇದು ಎಷ್ಟು ಎಕರೆ ಪಟ್ರಿ ಸೌಕರ್ಯ? ಇದು 1 ಎಕರೆ ರೀ. ಇದ್ರ ಮ್ಯಾಗ 1 ಎಕರೆ ಹಾಕಿನಿ ಮತ್ತು ಇದೇ ತಳಿನ ಹಾಕ್ತಿರಿ? ಹ್ಞೂ ರೀ. ಈಗ ಇಲ್ಲೇ ನಿಮ್ದೊಂದು ಎಷ್ಟು ಎಕರೆ ಇದೆ ರೀ? ಇಲ್ಲೇ ಒಂದು 12 ಎಕರೆ ಆಗೈತ್ರಿ. ಇಲ್ಲೇ 12 ಎಕರೆ. ಹ್ಞೂ ರೀ. ಓಟು ಚೆನ್ನಾಗಿದೆ ಬಿಡ್ರಿ, ಒಂದೇ ಸಮನಾಗಿ ಎಲ್ಲಾನು ಇದು ಬಂದತಿ. ಇದ್ರ ಹಂಗ ಇಲ್ಲಿ ಯಾವೂ ಇಲ್ರಿ. ಮತ್ತೆ ಈ ಹರುವಿನಾಗ ಇದ ಬಲ ಇರೋದು. ಇವಾಗ ಬೇರೆ ತಳಿಗೂ ಇದಕ್ಕೂ ಏನ್ ವ್ಯತ್ಯಾಸ ಕಾಣ್ಬರ್ತ್ರಿ? ಬೇರೆ ತಳಿ ಏನಕ್ಕೆ ಇಲ್ಲೇ ನೀವ ನೋಡ್ಬಿಟ್ರಿ. ಈಗ ಇದನ್ನು ನೋಡ್ರಿ, ಬಾಜು ಈ ಕಡೆ ಬಾಜುನು ನೋಡ್ಕಿರಿ. ಆ ಕಲರ್ ನೋಡ್ರಿ, ಈ ಕಲರ್ ನೋಡ್ಕಿರಿ. ಎರಡು ಒಂದೇ ದಿನ ಬಿತ್ತಿಗ್ರಿ ಇವು. ಎರಡು ಒಂದೇ ದಿವಸ ಬಿತ್ತಿಗ್ರಿ? ಒಂದೇ ದಿವಸ ರೀ. ಇದು ನಿಮ್ದರಿ ಹೊಲ ಬೇರೆದ್ರಿ? ಅದ್ ಬೇರೆದರ್ದ್ರಿ. ಅದು ಇದು ಬೇರೆದರ್ದು. ಇದು ಹೊಲ ನಿಮ್ದು? ಇದು ನಮ್ದ್ರಿ. ಇದು ಒಟ್ಟ ನೀವು ಎಣ್ಣೆ ಯಾವ್ದು ಹೊಡೆದಿಲ್ರಿ? ಹಂಗಂದ್ರೆ ಈ ವರ್ಷ ಸಲಾನು ಹೊಡೆದಿಲ್ರಿ. ಬ್ಯಾಸಿಗಿನ ಮಾತ್ರ ಒಂದ್ಸಲ ಹೊಡೆದಿದ್ದೀನಿ. ಈ ವರ್ಷ ಮಳೆಗಾಲದಿಂದ ಇಲ್ಲಿ ಮಟನು ಈಗ 65-70 ದಿನ ಆಯ್ತ್ರಿ. ಒಂದ್ ದಿವಸ ಎಣ್ಣೆ ಹೊಡೆದಿಲ್ಲ. ಒಟ್ಟ ಹೊಡೆದಿಲ್ರಿ. ಗ್ರೇಟ್ ಅಲ್ರಿ. ಹಾವೇರಿ ಭಾಗದ ಎಣ್ಣೆ ಹೊಡಿಲ್ಲ ಗೊಂಜಾಳ ಬರಲ್ಲ? ಇಲ್ರಿ. ನಾವಂತೂ ಈ ಸಲ ಹೊಡೆದಿಲ್ರಿ. ಹುಳ ಅಂತೂ ಒಂದ್ಕೂ ಹತ್ತಿಲ್ಲ. ಒಟ್ಟ ನೀವು 25 ಎಕರೆ ಮಾಡಿ ಅಂದ್ರಲ್ಲ, ಯಾವಕ್ಕೂ ಹೊಡೆದಿಲ್ಲ? ಯಾವಕ್ಕೂ ಹೊಡೆದಿಲ್ರಿ. ಗ್ರೇಟ್ ಅಲ್ರಿ. ಹೌದೌದು. ಈ ತರ ನಮ್ ಹಾವೇರಿ ಭಾಗದ ತಳಿ ಸಿಕ್ಬಿಟ್ರ ಬಾರಿ ಚೆನ್ನಾಗದ. ರೈತರು ಒಂದ್ 5-10 ಸಾವಿರ ರೂಪಾಯಿ ಎಣ್ಣೆ ಖರ್ಚು ಉಳಿತೈತಿ. ಉಳಿತೈತಿ. ಆಮೇಲೆ ಇಳುವರಿ ಚಲೋ ಬರ್ತೈತ್ರಿ. ಅಂದ್ರೆ ನಮ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಈ ತಳಿ ಬಗ್ಗೆ? ಇದು ಹಾಕೋದ್ ಇಷ್ಟ ನೋಡ್ರಿಪ್ಪ. ಬಾರಿ ಚಲೋ ಅನಿಸ್ತೈತಿ ನನಗಂತೂ ರೀ. ಯಾಕಂದ್ರೆ ಇಳುವರಿ ಚಲೋ ಐತಿ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ನೀರು ಕಡಿಮೆ ಆದ್ರೂ ತುಗಿಸ್ಕೊಂಡ್ ಹೋಗತ್ರಿ. ಹೆಚ್ಚು ಕಡಿಮೆ ನೀರು ತಡ್ಕೊಂತೈತಿ. ಈಗ ಈ ತಳಿಗಿಂತನೂ ಬೇರೆ ಕಂಪ್ನಿ ತಳಿಗಿಂತನೂ ಈ ಕಂಪ್ನಿ ನೀವು ಚಲೋ ಐತ್ರಿ? ಅದೇ ಚಲೋ ಐತಂತ ಯಾವ ಟೈಪ್ ಹೇಳ್ತೀರಿ ನೀವು? ದಂಟಿನ ಮ್ಯಾಗ ತೆನಿ ಮ್ಯಾಗ ಗೊತ್ತಾಗತ್ರಿ. ಅದು ದಂಟಿನ ಮ್ಯಾಗ ತೆನಿ ಮ್ಯಾಗ ಅದ್ರದ್ದು ಗೊತ್ತಾಗತ್ರಿ. ಇಷ್ಟನ್ನ ಹೇಳಬಲ್ಲೆ. ಇಷ್ಟ್ರ ಮ್ಯಾಗ ಹೇಳ್ಬಂದೆ. ಇಲ್ರಿ, ನಾವು ವರ್ಷಾನು ಬೇರೆ ಬೇರೆ ತಳಿ ಮಾಡಿದ್ವಿ. ಈ ತಳಿ ಮುಂದ ಅವು ತಳಿ ಬರ್ಲಿಲ್ಲ. ಓಟ ಹೊಲ ಹಿಂಗೈತ್ರಿ. ತನಿ ಓಟ ಹೊಲ ಹಿಂಗೈತ್ರಿ. ನೀವು ಎಲ್ಲಿ ನೋಡಿದ್ರೆ ಹಂಗಾದವ್ರಿ.